ಲೋಕಸಭೆಯಲ್ಲಿಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ 2026-27ನೇ ಸಾಲಿನ ಅನುದಾನ ಬೇಡಿಕೆಗಳ ಕುರಿತು ಚರ್ಚೆ ನಡೆಯಲಿದೆ. ಅಲ್ಲದೆ ಗೃಹ ಸಚಿವಾಲಯ, ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮತ್ತು ಇಂಧನ ಸಚಿವಾಲಯಗಳ ಅನುದಾನ ಬೇಡಿಕೆಗಳ ಕುರಿತು ಚರ್ಚೆಯಾಗಲಿದೆ. 2026-27ನೇ ಹಣಕಾಸು ವರ್ಷಕ್ಕೆ ರೈತರಿಗೆ ನೀಡಲಾಗುವ ಸಬ್ಸಿಡಿಗಳು, ಬೆಂಬಲ ಬೆಲೆ ಮತ್ತು ನೀರಾವರಿ ಯೋಜನೆಗಳ ಅನುದಾನದ ಬಗ್ಗೆ ಸಂಸದರು ಚರ್ಚಿಸಲಿದ್ದಾರೆ. ಇದರೊಂದಿಗೆ ಗೃಹ ಸಚಿವಾಲಯದ ಆಂತರಿಕ ಭದ್ರತೆ, ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಜಾಗತಿಕ ರಾಜತಾಂತ್ರಿಕ ಸಂಬಂಧಗಳು ಮತ್ತು ಇಂಧನ ಸಚಿವಾಲಯದ ಇಂಧನ ಸ್ವಾವಲಂಬನೆಗೆ ಸಂಬಂಧಿಸಿದ ಅನುದಾನಗಳ ಬಗ್ಗೆಯೂ ಚರ್ಚೆ ಜರುಗಲಿದೆ. ಈ ಪ್ರಕ್ರಿಯೆಯು ಸರ್ಕಾರದ ಪಾರದರ್ಶಕತೆಯನ್ನು ಖಚಿತಪಡಿಸುತ್ತದೆ. ಪ್ರತಿಯೊಂದು ಸಚಿವಾಲಯವು ತನಗೆ ಬೇಕಾದ ಹಣದ ಮೊತ್ತವನ್ನು ಸಂಸತ್ತಿನಲ್ಲಿ ಮಂಡಿಸಬೇಕು. ಸರ್ಕಾರವು ಈ ಚರ್ಚೆಗಳ ನಂತರ ಉತ್ತರಿಸಲಿದ್ದು, ಅಂತಿಮವಾಗಿ ಮತದಾನದ ಮೂಲಕ ಅನುದಾನಕ್ಕೆ ಅನುಮೋದನೆ ಪಡೆಯಲಾಗುತ್ತದೆ. ಇದು ದೇಶದ ಆರ್ಥಿಕ ಶಿಸ್ತು ಮತ್ತು ಮುಂಬರುವ ವರ್ಷದ ಅಭಿವೃದ್ಧಿ ವೇಗವನ್ನು ನಿರ್ಧರಿಸುವ ಪ್ರಮುಖ ಹಂತವಾಗಿದೆ.